ಈಗ ಬಿಜೆಪಿಯವರಿಗೆ ಸರ್ಕಾರ ಬಗ್ಗೆ ಹೇಳೋಕ್ಕೆ ಏನು ವಿಷಯ ಇಲ್ಲ. ಇವಾಗ ನಾಗೇಂದ್ರ ಅವರು ಮುಗ್ದಿರುವಂಥ ಒಂದು ಅಧ್ಯಾಯ, ಎಲ್ಲ ಸಂಪೂರ್ಣವಾದ ಒಂದು ಡೀಟೇಲ್ಸ್ ಅದರ ಬಗ್ಗೆ, ಮಾಹಿತಿ ಬಗ್ಗೆ ಬೇಕಿದ್ರೆ ಅಧಿವೇಶನದಲ್ಲೂ ಕೂಡ ನಾವೆಲ್ಲರೂ ಕೂಡ ಹೇಳ್ತೀವಿ. ಬಿಜೆಪಿಯವರು ಈ ಒಂದು ಸರ್ಕಾರ ಬಗ್ಗೆ ಹೇಳೋಕ್ಕೆ ಏನು ವಿಷಯನೇ ಇಲ್ಲ. ಇವಾಗ ಪಾದಯಾತ್ರೆ ಮಾಡಿದ್ದನ್ನು ಕೂಡ ಅವರು ಸಂಪೂರ್ಣವಾಗಿ ಪೂರ್ಣಗೊಂಡಿಲ್ಲ. ಸೊ ಇವಾಗ ನಮ್ಮ ಸರ್ಕಾರ ನಿನ್ನೆ ನಾವು ಚರ್ಚೆನೂ ಕೂಡ ಆಗಿದೆ. ಜನರ ಪರವಾಗಿ ಏನೇನು ಕೆಲಸ ಮಾಡಬೇಕಾಗಿದೆ ನಮ್ಮ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಯವರು, ಎಲ್ಲ ಸಂಪುಟ ಸಚಿವರು ಎಲ್ಲರೂ ನಾವು ಜನರ ಪರವಾಗಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಈಗಾಗಲೇ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಿಗೆ ನಮ್ಮ ಮಂತ್ರಿಯವರು ಭೇಟಿಯಾಗಿ ಅಲ್ಲಿ ಎಲ್ಲ ತಾಲೂಕು ಮಟ್ಟದಲ್ಲಿ ರೈತರ ಒಂದು ಸಂಕಷ್ಟದಲ್ಲಿ ಭಾಗಿಯಾಗಿದ್ದಾರೆ. ಅವ್ರಿಗೇನು ಪರಿಹಾರ ನೀಡ್ತೀವಿ ಅದನ್ನು ಸಮಾಲೋಚನೆ ಮಾಡ್ತಾರೆ. ಇಲ್ಲ, ಅವರು ನಮ್ಮ ಪಕ್ಷದ ವರಿಷ್ಠರು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಏನೇನು ಖಾತೆ ಹಂಚಿಕೆ, ಮೊದಲು ಆರೋಗ್ಯ ಖಾತೆ ಅಂತ ಹೇಳಿದರು, ನಂತರ ಅರಣ್ಯ ಖಾತೆ ಅಂತ ಹೇಳಿದ್ರು, ಇವಾಗ ಸಣ್ಣ ನೀರಾವರಿ ಹಾಗೂ ಸೈನ್ಸ್ ಅಂಡ್ ಟೆಕ್ನಾಲಜಿ ಖಾತೆಯನ್ನು ನೀಡಿದ್ದಾರೆ. ನಾನು ಹೇಳಿದ್ದೆ ಅವ್ರಿಗೆ, ಏನು ಖಾತೆ ಕೊಟ್ಟರೂ ಕೂಡ ನಾನು ಸಂಪೂರ್ಣವಾಗಿ ಪ್ರಯತ್ನ ಮಾಡಿ ನಮ್ಮ ಕರ್ನಾಟಕ ರಾಜ್ಯದ ಜನರಿಗೆ ಏನು ಒಳ್ಳೆ ಕೆಲಸ ಮಾಡ್ಬೋದು ಅಂತ ಮಾಡ್ತೀನಿ. ಮತ್ತು ಇಂತಹ ಒಂದು ಬರ ಪರಿಸ್ಥಿತಿಯಲ್ಲಿ ಸಣ್ಣ ನೀರಾವರಿ ಒಂದು ಇಲಾಖೆಯ ಹೆಚ್ಚಿನ ಒಂದು ಜವಾಬ್ದಾರಿ ಇದೆ. ರೈತರು ಸಂಕಷ್ಟದಲ್ಲಿದ್ದಾರೆ. ನಾನು ಶಕ್ತಿ ಮೀರಿ ಏನು ನಮ್ಮ ಕರ್ನಾಟಕ ರಾಜ್ಯದ ರೈತಾಪಿ ಜನಾಂಗದವ್ರಿಗೆ ಏನು ಕೆಲಸ ಮಾಡೋಕ್ಕಾಗ್ತದೆ, ಜನರಿಗೆ ಏನು ಅನುಕೂಲ ಆಗ್ತದೆ ಅದು ಖಂಡಿತವಾಗಿ ಮಾಡ್ತೀನಿ. ಅದ್ರ ಜೊತೆಯಾಗಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಅದನ್ನು ಕೂಡ ಮಾಡ್ತೀನಿ. ಇವಾಗ ಮಾಡ್ತೀವಿ, ಇವಾಗೆಲ್ಲ ಮೊದಲನೇ ದಿನ ಎಲ್ಲ ಮಾಡ್ತೀವಿ. ಓಕೆ, ಇಲ್ಲ ಹೇಳ್ರಿ. ಈಗ ಬಿಜೆಪಿಯವರಿಗೆ ಸರ್ಕಾರ ಬಗ್ಗೆ ಹೇಳೋಕ್ಕೆ ಏನು ವಿಷಯ ಇಲ್ಲ. ಇವಾಗ ನಾಗೇಂದ್ರ ಅವರು ಮುಗ್ದಿರುವಂಥ ಒಂದು ಅಧ್ಯಾಯ, ಎಲ್ಲ ಸಂಪೂರ್ಣವಾದ ಒಂದು ಡೀಟೇಲ್ಸ್ ಅದರ ಬಗ್ಗೆ, ಮಾಹಿತಿ ಬಗ್ಗೆ ಬೇಕಿದ್ರೆ ಅಧಿವೇಶನದಲ್ಲೂ ಕೂಡ ನಾವೆಲ್ಲರೂ ಕೂಡ ಹೇಳ್ತೀವಿ. ಬಿಜೆಪಿಯವರು ಈ ಒಂದು ಸರ್ಕಾರ ಬಗ್ಗೆ ಹೇಳೋಕ್ಕೆ ಏನು ವಿಷಯನೇ ಇಲ್ಲ. ಇವಾಗ ಪಾದಯಾತ್ರೆ ಮಾಡಿದ್ದನ್ನು ಕೂಡ ಅವರು ಸಂಪೂರ್ಣವಾಗಿ ಪೂರ್ಣಗೊಂಡಿಲ್ಲ. ಸೊ ಇವಾಗ ನಮ್ಮ ಸರ್ಕಾರ ನಿನ್ನೆ ನಾವು ಚರ್ಚೆನೂ ಕೂಡ ಆಗಿದೆ. ಜನರ ಪರವಾಗಿ ಏನೇನು ಕೆಲಸ ಮಾಡಬೇಕಾಗಿದೆ ನಮ್ಮ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಯವರು, ಎಲ್ಲ ಸಂಪುಟ ಸಚಿವರು ಎಲ್ಲರೂ ನಾವು ಜನರ ಪರವಾಗಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಈಗಾಗಲೇ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಿಗೆ ನಮ್ಮ ಮಂತ್ರಿಯವರು ಭೇಟಿಯಾಗಿ ಅಲ್ಲಿ ಎಲ್ಲ ತಾಲೂಕು ಮಟ್ಟದಲ್ಲಿ ರೈತರ ಒಂದು ಸಂಕಷ್ಟದಲ್ಲಿ ಭಾಗಿಯಾಗಿದ್ದಾರೆ. ಅವ್ರಿಗೇನು ಪರಿಹಾರ ನೀಡ್ತೀವಿ ಅದನ್ನು ಸಮಾಲೋಚನೆ ಮಾಡ್ತಾರೆ. ಇಲ್ಲ, ಅವರು ನಮ್ಮ ಪಕ್ಷದ ವರಿಷ್ಠರು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಏನೇನು ಖಾತೆ ಹಂಚಿಕೆ, ಮೊದಲು ಆರೋಗ್ಯ ಖಾತೆ ಅಂತ ಹೇಳಿದರು, ನಂತರ ಅರಣ್ಯ ಖಾತೆ ಅಂತ ಹೇಳಿದ್ರು, ಇವಾಗ ಸಣ್ಣ ನೀರಾವರಿ ಹಾಗೂ ಸೈನ್ಸ್ ಅಂಡ್ ಟೆಕ್ನಾಲಜಿ ಖಾತೆಯನ್ನು ನೀಡಿದ್ದಾರೆ. ನಾನು ಹೇಳಿದ್ದೆ ಅವ್ರಿಗೆ, ಏನು ಖಾತೆ ಕೊಟ್ಟರೂ ಕೂಡ ನಾನು ಸಂಪೂರ್ಣವಾಗಿ ಪ್ರಯತ್ನ ಮಾಡಿ ನಮ್ಮ ಕರ್ನಾಟಕ ರಾಜ್ಯದ ಜನರಿಗೆ ಏನು ಒಳ್ಳೆ ಕೆಲಸ ಮಾಡ್ಬೋದು ಅಂತ ಮಾಡ್ತೀನಿ. ಮತ್ತು ಇಂತಹ ಒಂದು ಬರ ಪರಿಸ್ಥಿತಿಯಲ್ಲಿ ಸಣ್ಣ ನೀರಾವರಿ ಒಂದು ಇಲಾಖೆಯ ಹೆಚ್ಚಿನ ಒಂದು ಜವಾಬ್ದಾರಿ ಇದೆ. ರೈತರು ಸಂಕಷ್ಟದಲ್ಲಿದ್ದಾರೆ. ನಾನು ಶಕ್ತಿ ಮೀರಿ ಏನು ನಮ್ಮ ಕರ್ನಾಟಕ ರಾಜ್ಯದ ರೈತಾಪಿ ಜನಾಂಗದವ್ರಿಗೆ ಏನು ಕೆಲಸ ಮಾಡೋಕ್ಕಾಗ್ತದೆ, ಜನರಿಗೆ ಏನು ಅನುಕೂಲ ಆಗ್ತದೆ ಅದು ಖಂಡಿತವಾಗಿ ಮಾಡ್ತೀನಿ. ಅದ್ರ ಜೊತೆಯಾಗಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಅದನ್ನು ಕೂಡ ಮಾಡ್ತೀನಿ. ಇವಾಗ ಮಾಡ್ತೀವಿ, ಇವಾಗೆಲ್ಲ ಮೊದಲನೇ ದಿನ ಎಲ್ಲ ಮಾಡ್ತೀವಿ. ಓಕೆ, ಇಲ್ಲ ಹೇಳ್ರಿ.